ಹಾಯ್ ಹಲೋ ಆಲ್, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಡಿಸೈನ್ನ ಮಾಡೋದಕ್ಕೆ 10.075 mm ನೀಡಲ್ನ ತೊಗೊಂಡಿದ್ದೀನಿ ಹಾಗೂ 8 ಎಳೆ ದಾರನ ತೊಗೊಂಡು ಲಾಸ್ಟಲ್ಲಿ ನಾಟ್ನ ಹಾಕ್ಕೊಂಡಿದ್ದೀನಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ನಾನು ಥ್ರೆಡ್ನ ಲೇಸ್ಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲೇಸ್ನ ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ ಈಗ 5 ಚೈನ್ಸ್ನ ಹಾಕ್ಕೊತೀನಿ. ಈ 5 ಚೈನ್ ಹಾಕಿರೋ ಹತ್ರ ಕುಚ್ಚು ಬರುತ್ತೆ. ಒನ್ 2 3 4 ಆ್ಯಂಡ್ 5 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ಇಲ್ಲ ಮುಂದೆಗೆ ಮಾಡಿದ್ರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ, ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. 5 ಚೈನ್ ಹಾಕಿದ್ದಾದಮೇಲೆ ಈಗ ಮತ್ತೆ 3 ಚೈನ್ಸ್ನ 2 ಟೈಮ್ಸ್ ಹಾಕಬೇಕು. ಈಗ ಮತ್ತೆ 3 ಚೈನ್ಸ್ನ ಹಾಕ್ತೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. 1 ಟೈಮ್ 3 ಚೈನ್ನ ಹಾಕಿದಾದಮೇಲೆ ಈಗ ಸೆಕೆಂಡ್ ಟೈಮ್ ಮತ್ತೆ 3 ಚೈನ್ಸ್ನ ಹಾಕ್ಕೋಬೇಕು. ಮತ್ತೆ 3 ಚೈನ್ಸ್ನ ಹಾಕ್ಕೊತೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ನಾನು 2 ಟೈಮ್ಸ್ 3 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಫಸ್ಟು 5 ಚೈನ್ನ ಹಾಕಿ ಮತ್ತೆ 2 ಟೈಮ್ಸ್ 3 ಚೈನ್ಸ್ನ ಹಾಕಿದ್ದೀನಿ. ಈಗ ಮತ್ತೆ ಥ್ರೆಡ್ನ ಮೇಲೆ ಎಳೆದು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ನಾನು ರೌಂಡ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಈ ಡಿಸೈನ್ಗೆ ಆದಷ್ಟು ರೌಂಡ್ ಬೀಡ್ಸ್ನೇ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ನ ಮಾಡಿಕೊಂಡು ಮತ್ತು ಅದನ್ನು ಬೀಡನ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿದ್ದಾದಮೇಲೆ ಈಗ ಮತ್ತೆ ಚೈನ್ಸ್ನ ಹಾಕ್ಕೊತೀನಿ. ಈ ರೀತಿ ಬೀಡನ್ನ ಲಾಕ್ ಮಾಡಿದ್ದಾದಮೇಲೆ ಚೈನ್ಸ್ನ ಹಾಕ್ಕೊತೀನಿ. 5 ಚೈನ್ಸ್ನ ಹಾಕ್ತಾಯಿದ್ದೀನಿ. 3 4 5 ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ಟರ್ನ್ ಮಾಡಿಕೊಂಡು ಇಲ್ಲಿ ಬೀಡ್ ಆದಮೇಲೆ ಲಾಕ್ ಇದೆಯಲ್ಲ, ಈ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಿದ್ದಾದಮೇಲೆ ಇದು ಬೀಡನ್ನ ಮೇಲ್ಭಾಗದಲ್ಲಿ ಬರುತ್ತೆ. ಈ ರೀತಿ ಸ್ವಲ್ಪ ಇದು ಮಾಡ್ಕೊಳ್ಳಿ, ಮೇಲ್ಭಾಗಕ್ಕೆ ತಳ್ಳಿರಿ. ಈಗ ಮತ್ತೆ ಡಿಸೈನ್ನ ಫ್ರಂಟ್ ಸೈಡ್ಗೆ ತಿರ್ಸ್ಕೊಂಡು ಮತ್ತೆ 5 ಚೈನ್ಸ್ನ ಹಾಕ್ಕೊತೀನಿ. 1 2 3 4 ಆ್ಯಂಡ್ 5. ಈಗ 5 ಚೈನ್ಸ್ನ ಹಾಕ್ಕೊಂಡು ಇದು ಬೀಡ್ ಕೆಳಭಾಗದಲ್ಲಿ ಬರುತ್ತೆ. ನಾನು ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿಲ್ಲ, ಬೀಡ್ ಪಕ್ಕದಲ್ಲೇ ಥ್ರೆಡ್ ಇರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿಲ್ಲ, ಬೀಡ್ ಪಕ್ಕದಲ್ಲಿರೋ ಥ್ರೆಡ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಈ 5 ಚೈನ್ ಬೀಡ್ ಕೆಳಭಾಗದಲ್ಲಿ ಬರುತ್ತೆ. ಈ ರೀತಿ ಹಾಕಿದ್ದಾದಮೇಲೆ ಈಗ ಡಿಸೈನ್ನ ಟರ್ನ್ ಮಾಡಿಕೊಂಡು ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಟರ್ನ್ ಮಾಡಿಕೊಂಡು ಈಗ ಚೈನ್ಸ್ನ ಹಾಕ್ಕೋಬೇಕು. ನಾನು ಇವಾಗ 10 ಚೈನ್ಸ್ನ ಹಾಕ್ಕೊತೀನಿ. ಇಲ್ಲ ನೀವು 5 ಚೈನ್ ಗ್ಯಾಪ್ಗೆ ಒಂದು ಲಾಕ್ನ ಮಾಡಿಕೊಂಡು ಸಹ ಚೈನ್ಸ್ನ ಸ್ಟಾರ್ಟ್ ಮಾಡ್ಬೋದು. ಇವಾಗ ಮೇಲ್ಭಾಗದಲ್ಲಿ ಡಿಸೈನ್ನ ಮಾಡ್ತೀನಿ. ಈಗ 10 ಚೈನ್ಸ್ 1 2 3 4 5 6 7 8 9 ಆ್ಯಂಡ್ 10 ಚೈನ್ಸ್ನ ಹಾಕಿದ್ದೀನಿ. ಈಗ ನೀಡಲ್ ಮೇಲೆ ಆಲ್ರೆಡಿ ಒಂದು ಲೂಪ್ ಇದೆ. ಈಗ 10 ಚೈನ್ಸ್ ಹಾಕಿದ್ದೀವಲ್ಲ, ಆ 10 ಚೈನ್ಸ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ಆ ಲೂಪ್ನ ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡಬೇಕು. ಈಗ ಫಸ್ಟ್ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ಆ ಥ್ರೆಡ್ನ ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಎಲ್ಲ ಚೈನ್ ಒಳಗಡೆನೂ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ಅದು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಬೇಕು. ಈಗ ನೀಡಲ್ ಮೇಲೆ 3 ಲೂಪ್ ಇದೆ. ನೆಕ್ಸ್ಟ್ ಚೈನಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ನೀಡಲ್ ಮೇಲೆ ಹೋಲ್ಡ್ನ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ
ಟೋಟಲ್ 10 ಲೂಪ್ಸ್ ಬರೋವರೆಗೂ ಇದೇ ರೀತಿ ಮಾಡಬೇಕು. ಪ್ರತಿಯೊಂದು ಚೈನ್ ಒಳಗಡೆನೂ ನೀಡಲ್ನ ಪಾಸ್ ಮಾಡಿ ಈ ರೀತಿ ಥ್ರೆಡ್ನ ತಂದು ಅದನ್ನು ನೀಡಲ್ ಮೇಲೆ ಹಾಗೆ ಇಟ್ಕೋಬೇಕು. ಅದನ್ನು ಬೆರಳಲ್ಲಿ ಸ್ವಲ್ಪ ಹೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ. ಎಲ್ಲ ಚೈನಿಂದನೂ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದಿದ್ದಾದಮೇಲೆ ಈಗ ನೀಡಲ್ ಮೇಲೆ 10 ಲೂಪ್ಸ್ ಇದೆ. ಈ 10 ಲೂಪ್ಸಿಂದನೂ ನೀಡಲ್ನಿಂದ ಒಂದೇ ಸರಿ ಪಾಸ್ನ ಮಾಡ್ತೀನಿ. ನೋಡಿ 10 ಲೂಪ್ಸ್ ಇದೆ. ಈ ಎಲ್ಲ ಥ್ರೆಡ್ಡಿಂದ ಒಂದೇ ಸರಿ ನೀಡಲ್ನ ಪಾಸ್ ಮಾಡಿ ಅದನ್ನು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಟೈಟಾಗಿ ಲಾಕ್ನ ಮಾಡ್ಕೊಳ್ಳಿ. ರೀತಿ ಲಾಕ್ನ ಮಾಡಿದ್ದಾದಮೇಲೆ ಇದನ್ನು ಮೇಲ್ಗಡೆ ಬೀಡ್ ಮೇಲ್ಗಡೆ 5 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ನಾನು ಇಲ್ಲಿ ಬೀಡ್ ಮೇಲ್ಗಡೆ ಇರೋ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಅದು ಈ ರೀತಿ ಬಫ್ ಅಥವಾ ಪೆಟಲ್ ಫಾರ್ಮ್ ಆಗುತ್ತೆ. ನೋಡಿ ಈ ರೀತಿ ಬರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನು 2 ಪೆಟಲ್ಸ್ ಅಥವಾ 2 ಬಫ್ನ ಮಾಡ್ಕೊತೀನಿ. ಈಗ ಮತ್ತೆ 10 ಚೈನ್ಸ್ನ ಹಾಕ್ಕೋಬೇಕು. 1 2 3 4 5 6 7 8 9 10 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಇಲ್ಲಿ ನೀಡಲ್ ಮೇಲೆ ಒಂದು ಲೂಪ್ ಇದೆ. ಈಗ ಫಸ್ಟ್ ಚೈನ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ಆ ಥ್ರೆಡ್ನ ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡ್ಕೊತೀನಿ. ಮತ್ತು ನೆಕ್ಸ್ಟ್ ಚೈನ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ಅದನ್ನು ಹಾಗೆ ಹೋಲ್ಡ್ ಮಾಡ್ಕೊತೀನಿ. ನಾವು ಟೋಟಲ್ 10 ಚೈನ್ಸ್ ಹಾಕಿದ್ದೀವಲ್ಲ, ಪ್ರತಿಯೊಂದು ಚೈನ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಬೇಕು. ಥ್ರೆಡ್ನ ತಂದು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಬೇಕು. ಅದನ್ನು ತುಂಬ ಈಸಿಯಾಗಿದೆ. ಈ ಡಿಸೈನು ತುಂಬ ಡಿಫ್ರೆಂಟಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀಡಲ್ ಮೇಲೆ 10 ಲೂಪ್ಸ್ ಆದಮೇಲೆ ಬೆರಳಲ್ಲಿ ನೀಟಾಗಿ ಹೋಲ್ಡ್ ಮಾಡ್ಕೊಳ್ಳಿ. ಅದನ್ನು ಟೈಟಾಗಿ ಹಿಡ್ಕೊಳ್ಳಿ. ಈಗ ನೀಡಲ್ ಮೇಲೆ 10 ಲೂಪ್ಸ್ ಆಗಿದೆ. ಈ ಎಲ್ಲ ಲೂಪ್ಸಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಿ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಟಾಗಿ ಲಾಕ್ನ ಮಾಡಿ. ಈ ರೀತಿ ಲಾಕ್ನ ಮಾಡಿದ್ದಾದಮೇಲೆ ಇಲ್ಲಿ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ತೀನಿ. ಮತ್ತು ಈ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡಿದ್ದಾದಮೇಲೆ ಈ ರೀತಿ ಪೆಟಲ್ ಫಾರ್ಮ್ ಆಗುತ್ತೆ ಅಥವಾ ಫಾರ್ಮ್ ಆಗುತ್ತೆ. 2 ಪೆಟಲ್ಸ್ ಆಯಿತು. ಇನ್ನು ಮೇಲ್ಗಡೆ ಇನ್ನೂ ಒಂದು ಪೆಟಲ್ ಬರುತ್ತೆ. ಮತ್ತು 10 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಆಲ್ರೆಡಿ ಒಂದು ಲೂಪ್ ಇದೆ. ಈಗ ಫಸ್ಟ್ ಚೈನ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ಅದನ್ನು ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡ್ಕೊತೀನಿ ಅಥವಾ ಹಿಡ್ಕೊತೀನಿ. ಅದೇ ರೀತಿ ಮತ್ತು ನೆಕ್ಸ್ಟ್ ಚೈನ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ಅದನ್ನು ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡ್ತೀನಿ. 5 6 7 8 9 and 10 ನೀಡಲ್ ಮೇಲೆ 10 ಲೂಪ್ಸ್ ಆದಮೇಲೆ ಈ ಎಲ್ಲ ಲೂಪ್ಸಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಬೇಕು. ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡಬೇಕು ಅಥವಾ ಸಿಂಗಲ್ ಕ್ರೋಶನ ಹಾಕ್ಕೋಬೇಕು.
ಅದು ಬಫ್ ಅಥವಾ ಪೆಟಲ್ ಫಾರ್ಮ್ ಆಗುತ್ತೆ. ನಾನು ಮೇಲ್ಗಡೆ 5 ಚೈನ್ ಗ್ಯಾಪ್ಗೆ 3 ಪೆಟಲ್ಸ್ನ ಮಾಡಿದ್ದೀನಿ. ಇದು ಲೇಸ್ ಮೇಲ್ಭಾಗದಲ್ಲಿ ಬರುತ್ತೆ, ಅಥವಾ ನೀವು ಸ್ಯಾರಿಗೆ ಹಾಕೋದಾದರೆ ಸ್ಯಾರಿ ಮೇಲ್ಭಾಗದಲ್ಲಿ ಬರುತ್ತೆ. ಈಗ ಡಿಸೈನ್ನ ಟರ್ನ್ ಮಾಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಈಗ ಮತ್ತೆ ಚೈನ್ಸ್ನ ಹಾಕ್ಕೋಬೇಕು. 10 ಚೈನ್ಸ್ನ ಹಾಕಬೇಕು. 1 2 3 4 5 6 7 8 9 ಆ್ಯಂಡ್ 10 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಆಲ್ರೆಡಿ ಒಂದು ಲೂಪ್ ಹಾಗೆ ಇದೆ. ಈಗ ಫಸ್ಟ್ ಚೈನ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದು ಹಾಗೆ ಇಟ್ಕೊತೀನಿ. ಈಗ ನೀಡಲ್ ಮೇಲೆ 2 ಲೂಪ್ ಇದೆ. ಮತ್ತು ಅದ್ರ ನೆಕ್ಸ್ಟ್ ಚೈನ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತಂದೆ. ಈಗ ನೀಡಲ್ ಮೇಲೆ 4 ಲೂಪ್ಸ್ ಇದೆ. 5 ಚೈನ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡೋದು, ಥ್ರೆಡ್ ತರೋದಷ್ಟೇ. ತುಂಬ ಈಸಿ ಡಿಸೈನ್. 5 ಆಯಿತು. 6 7 8 9 ಆ್ಯಂಡ್ 10. ಈಗ ನೀಡಲ್ ಮೇಲೆ 10 ಲೂಪ್ಸ್ ಇದೆ. ಈ 10 ಲೂಪ್ಸಿಂದನೂ ಒಂದೇ ಸರಿ ನೀಡಲ್ನ ಪಾಸ್ ಮಾಡಬೇಕು. ನೀಡಲ್ನ ಪಾಸ್ ಮಾಡಿ ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಈಗ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ಕೋಬೇಕು. ಇದು ಬೀಡ್ ಕೆಳಗಡೆ ಇರೋ 5 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ, ಅಥವಾ ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಇದು ಪೆಟಲ್ ಫಾರ್ಮ್ ಆಗುತ್ತೆ. ಇದೇ ರೀತಿ ಇನ್ನು 2 ಪೆಟಲ್ಸ್ನ ಮಾಡ್ಕೊತೀನಿ ಈ 5 ಚೈನ್ ಗ್ಯಾಪ್ಗೆ, ಅಂದರೆ ಕೆಳಗಡೆ ಇರೋ 5 ಚೈನ್ ಗ್ಯಾಪ್ಗೆ 2 ಪೆಟಲ್ಸ್ನ ಮಾಡಿ ತೋರಿಸ್ತೀನಿ ನೋಡಿ. ಕೆಳಗಡೆನೂ 3 ಪೆಟಲ್ಸ್ ಮಾಡಿದ್ದೀನಿ. ಟೋಟಲ್ 6 ಪೆಟಲ್ಸ್ ಬರುತ್ತೆ. ಮೇಲೆ 3 ಪೆಟಲ್ಸ್, ಕೆಳಗಡೆ 3 ಪೆಟಲ್ಸ್. ಈ ರೀತಿ ಫ್ಲವರ್ ಶೇಪಲ್ಲಿ ಬರುತ್ತೆ. ಈಗ ನೆಕ್ಸ್ಟು ಲೇಸ್ಗೆ ಲಾಕ್ನ ಮಾಡಬೇಕು, ಅಥವಾ ಸ್ಯಾರಿಗೇ ಲಾಕ್ನ ಮಾಡಬೇಕು. ಇಲ್ಲಿ ಲಾಕ್ ಮಾಡಿರ್ತೀವಲ್ಲ, ಲಾಕ್ನ ಪಕ್ಕದಲ್ಲೇ ನಾನು ಡೈರೆಕ್ಟಾಗಿ ಲೇಸ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಪೆಟಲ್ನ ಲಾಕ್ ಮಾಡಿದ್ದಾದಮೇಲೆ ಲೇಸ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಈ ರೀತಿ ಫ್ಲವರ್ ಫಾರ್ಮ್ ಆಗುತ್ತೆ. ಈಗ ಮತ್ತೆ 3 ಚೈನ್ಸ್ನ ಹಾಕ್ತೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತೀನಿ. 2 ಟೈಮ್ಸ್ 3 ಚೈನ್ನ ಹಾಕಬೇಕು. ನಾವು ಸ್ಟಾರ್ಟಿಂಗಲ್ಲಿ ಸಹ ಇದೇ ರೀತಿ 3 ಚೈನ್ಸ್ನ ಹಾಕಿದ್ವಿ 2 ಟೈಮ್ಸು. ಇದು ಫ್ಲವರ್ಗೂ ಮತ್ತು ಕುಚ್ಚಿಗೂ ಗ್ಯಾಪ್ ಬರಬೇಕಲ್ಲ, ಅದಕ್ಕೋಸ್ಕರ 2 ಟೈಮ್ಸ್ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ 2 ಚೈನ್ಸ್ನ ಸಹ ಹಾಕ್ಕೋಬೋದು. 3 ಚೈನ್ಸ್ನ 2 ಟೈಮ್ಸ್ ಹಾಕಿದ್ದಾದಮೇಲೆ ಈಗ ಕುಚ್ಚು ಹಾಕೋದಕ್ಕೆ 5 ಚೈನ್ಸ್ನ ಹಾಕಬೇಕು. 5 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ 3 ಚೈನ್ಸ್ನ 2 ಟೈಮ್ಸ್ ಹಾಕ್ಕೊತೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ಇನ್ನೊಂದು ಸರಿ 3 ಚೈನ್ಸ್ನ ಹಾಕಬೇಕು. 3 ಚೈನ್ಸ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಈಗ 2 ಟೈಮ್ಸ್ 3 ಚೈನ್ಸ್ನ ಹಾಕಿದ್ದೀನಿ. ಈಗ ಥ್ರೆಡ್ನ ಮೇಲೆ ಎಳೆದು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ರೌಂಡ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬೀಡನ್ನ ಲೇಸ್ಗೆ ಲಾಕ್ನ ಮಾಡ್ಕೋಬೇಕು. ಲೇಸ್ಗೆ ಲಾಕ್ನ ಮಾಡಿಕೊಂಡು ಮತ್ತು ಚೈನ್ಸ್ನ ಹಾಕ್ಕೊತೀನಿ. ಈಗ 5 ಚೈನ್ಸ್ನ ಹಾಕ್ತೀನಿ.
5 ಚೈನ್ಸ್ನ ಹಾಕ್ಕೊಂಡು ಬೀಡ್ ಆದಮೇಲೆ ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ಬೀಡ್ ಆದಮೇಲೆ ಲಾಕ್ ಇದೆಯಲ್ಲ, ಈ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ಕೋಬೇಕು. ಈ 5 ಚೈನ್ ಬೀಡ್ ಮೇಲ್ಗಡೆ ಬರುತ್ತೆ. ಮತ್ತೆ ಈಗ 5 ಚೈನ್ಸ್ನ ಹಾಕ್ಕೋಬೇಕು. ಫಸ್ಟ್ ಡಿಸೈನ್ನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಮತ್ತೆ ಚೈನ್ಸ್ನ ಹಾಕ್ಕೊಳ್ಳಿ. ಮತ್ತು ಈಗ 5 ಚೈನ್ಸ್ನ ಹಾಕ್ತಾಯಿದ್ದೀನಿ. 5 ಚೈನ್ಸ್ನ ಹಾಕ್ಕೊಂಡು ಬೀಡ್ ಆದಮೇಲೆ ಒಂದು ಥ್ರೆಡ್ ಇರುತ್ತೆ, ಅಲ್ಲಿಗೆ ಲಾಕ್ನ ಮಾಡಬೇಕು. ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ತಾಯಿಲ್ಲ. ಬೀಡ್ ಆದಮೇಲೆ ಥ್ರೆಡ್ ಕಾಣಿಸುತ್ತೆ, ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಈಗ ಡಿಸೈನ್ನ ಸ್ವಲ್ಪ ಟರ್ನ್ ಮಾಡಿಕೊಂಡು 10 ಚೈನ್ಸ್ನ ಹಾಕ್ತೀನಿ. 10 ಚೈನ್ಸ್ನ ಹಾಕ್ಕೊಂಡು ಪೆಟಲ್ಸ್ನ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ನಾವು ಯಾವ ರೀತಿ ಪೆಟಲ್ಸ್ನ ಮಾಡಿದ್ವೋ ಅದೇ ರೀತಿ ಪೆಟಲ್ಸ್ನ ಮಾಡ್ಕೊಂಡು ಹೋಗಬೇಕು. ಫುಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಎಲ್ಲ ಕಟ್ಟಿದಾದಮೇಲೆ ಈ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದಕ್ಕೆ ಕುಚ್ಚು ಎಲ್ಲ ಕಟ್ಟಿದಾದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಈ ಡಿಸೈನ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.